ಸರ್ಕಾರದ ಮೇಲೆ ಪಂಚಮಸಾಲಿ ಹೋರಾಟದ ಎಫೆಕ್ಟು ತಮ್ಮದೇ ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ ಆಗಿಬಿಟ್ಟಿದ್ದಾರೆ. ಹೋರಾಟ ತೀವ್ರ ಸ್ವರೂಪದ ಬಗ್ಗೆ ಸಿಎಂ ಗಮನಕ್ಕೆ ತರದ ಸಚಿವರುಗಳು. ಈ ಹಿನ್ನೆಲೆ ಸಚಿವರನ್ನ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಸಿಎಂ. ಶ್ರೀಗಳ ಮನವೊಲಿಸುವಂತೆ 4 ಸಚಿವರಿಗೆ ಸಿಎಂ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್, ಮಹದೇವಪ್ಪ, ಎಂಸಿ ಸುಧಾಕರ್, ಕೆ ವೆಂಕಟೇಶ್ಗೆ ಟಾಸ್ಕ್ ಕೊಟ್ಟಿದ್ದಾರೆ. ಈ ಹೋರಾಟಕ್ಕೆ ಬ್ರೇಕ್ ಅನ್ನ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಏನು ತಯಾರಿ ಮಾಡ್ಕೊಳ್ಬೇಕು, ಅದಕ್ಕೆ ಏನು ಪ್ರಯತ್ನ ಪಡಬೇಕು, ಆ ಪ್ರಯತ್ನವನ್ನ ಪಡಿ ಅಂತ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಸೂಚನೆಯನ್ನ ಪಾಲಿಸದೆ ನಿರ್ಲಕ್ಷ್ಯವನ್ನ ತೋರಿದ್ರು ಸಚಿವರುಗಳು. ಹೋರಾಟ ತೀವ್ರವಾದ್ರೂ ಕೂಡ ಗಮನಕ್ಕೆ ತರದಂತ ಹಿನ್ನೆಲೆಯಲ್ಲಿ ಈಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ ಅನ್ನೋದು ಗೊತ್ತಾಗ್ತಾ ಇದೆ. ಹೋರಾಟ ಇಷ್ಟರ ಮಟ್ಟಿಗೆ ತೀವ್ರತೆಯನ್ನ ಪಡ್ಕೊಂಡಿದೆ, ಈ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ವಿಚಾರವನ್ನ ಸಚಿವರುಗಳು ಸಿಎಂ ಗಮನಕ್ಕೇನೆ ತಂದಿಲ್ಲ. ಸಿಎಂ ಗಮನಕ್ಕೆ ಬರದೆ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ. ಹಾಗಾಗಿ ಗರಂ ಆಗಿದ್ದಾರಂತೆ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರಂತೆ. ಇಷ್ಟೆಲ್ಲ ಹೇಳಿದ್ರು ಕೂಡ ನನ್ನ ಗಮನಕ್ಕೆ ಯಾಕೆ ತಂದಿಲ್ಲ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಹೇಗಾದರೂ ಮಾಡಿ ಪಂಚಮಸಾಲಿಯ ಹೋರಾಟವನ್ನು ನಿಲ್ಲಿಸಬೇಕು, ಶ್ರೀಗಳ ಜೊತೆ ಮಾತನಾಡಬೇಕು, ಈ ಹೋರಾಟಕ್ಕೆ ಬ್ರೇಕ್ ಬೀಳಬೇಕು, ಶ್ರೀಗಳ ಮನವೊಲಿಸಿ ಅನ್ನುವಂಥ ಟಾಸ್ಕನ್ನು ಪ್ರಮುಖವಾಗಿ 4 ಸಚಿವರಿಗೆ ಕೊಡಲಾಗಿತ್ತು. ಆದರೆ 4 ಸಚಿವರುಗಳು ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ. ಸಿಎಂ ಏನೋ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರಂತೆ, ಗರಂ ಆಗಿದ್ದಾರಂತೆ. ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತ ಅಂದಮೇಲೆ ಅದು ನನ್ನ ಗಮನಕ್ಕೆ ತರಬೇಕು ತಾನೆ, ನನ್ನ ಗಮನಕ್ಕೆ ಯಾಕೆ ತಂದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರಂತೆ. ಅದೇನಾಗುತ್ತೋ ಗೊತ್ತಿಲ್ಲ, ಈ ಹೋರಾಟವನ್ನು ಸ್ಟಾಪ್ ಮಾಡಿಸಬೇಕು, ಅವ್ರ ಜೊತೆಗೆ ಮಾತಾಡಿ ಮನವೊಲಿಸಿ ಅನ್ನೋದನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾಗಿದೆ. ಸಿಎಂ ಸೂಚನೆಯನ್ನು ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ದ ಸಚಿವರುಗಳ ಮೇಲೆಗೆ ಇದೀಗ ಸಿಎಂ ಗರಂ ಆಗಿದ್ದಾರೆ.